ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಕೇಶ್ ಯಶ್. ಗೈಸ್, ಇವತ್ತು ನಾನು ನಮ್ಮೂರಲ್ಲಿದ್ದೀನಿ. ಮತ್ತೆ ಹೊಸ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ, ಕೆರಗೋಡಲ್ಲಿ. ಸೊ ಪ್ರತಿ ಸಲ ನಮ್ಮೂರಿಗೆ ಬಂದಾಗ ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ಫೀಲ್ ಇರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ಸ್ವಂತ ಊರು ಅಂತಂದರೆ ಅದು ಒಂಥರ ಬೇರೆ ಥರ. ಇವತ್ತು ಯಾಕೆ ಬಂದಿದ್ದೀನಿ ಅಂತಂದರೆ, ಸೊ ನಾವು ಆ್ಯಕ್ಚುಲಿ ನಮ್ಮ ಒಂದು ಗದ್ದೆಯಲ್ಲಿ ತೆಂಗಿನ ಸಸಿ ನೆಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಮನೇಲಿ. ಅಂದರೆ ನಂದೇನು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಈ ಥರ ಏನೋ ಮಾಡಬೇಕು ಅಂತ. ತೆಂಗಿನ ಸಸಿ ನೆಡಬೇಕು ಅಂತ ನಂದಂತೂ ಪ್ಲ್ಯಾನ್ ಅಲ್ಲ. ಸೊ ನಮ್ಮ ಅಪ್ಪ ಅಮ್ಮಂದು ಪ್ಲ್ಯಾನು. ಯಾಕೆಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಪ್ರತಿ ಮನೆಯಲ್ಲೂ ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಇನ್ಯಾರೂ ಯೋಚನೆ ಮಾಡಲ್ಲ. ಹಂಗೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ. ಸೊ ಅವ್ರಿಗೆ ಇಷ್ಟು ಯೋಚನೆ ಮಾಡಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು. ಸೊ ನಾನು ಚೆನ್ನಾಗಿರಬೇಕು ಅಂತ. ಸೊ ತೆಂಗಿನ ಸಸಿ ನಿಮ್ಗೆ ಗೊತ್ತಿರುತ್ತೆ, 5 ವರ್ಷ ಆದಮೇಲೆ ಸೊ ಅದರ ಒಂದು ಫಲ ನೀವು ನೋಡ್ತೀರಾ. ಸೊ ಅಲ್ಲಿ ತನಕ ನೀವು ಪೇಷನ್ಸಿಂದ ಕಾಯಬೇಕು. ಸೊ ನಾನು ಫ್ಯೂಚರಲ್ಲಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಪೇರೆಂಟ್ಸ್ ಏನೇನು ಮಾಡ್ತಾಯಿದ್ದಾರೆ ಅಂತ. ಎಷ್ಟು ಸಸಿ ನೆಡ್ತಾ ಇದ್ದೀವಿ ಆ್ಯಂಡ್ ಜಾಗ ಎಷ್ಟಿದೆ? ಇದು 23 ಕುಂಟೆ ಇದೆ. 23 ಕುಂಟೆನಲ್ಲಿ 35 ಸಸಿ ಗುಂಡಿ ಬರ್ತಾ ಇದೆ. ತೆಂಗು ಸಸಿ ಹಾಕ್ಸ್ಬೇಕು ಅಂತ. ಈಗ ನಾವೆಲ್ಲ ಭತ್ತ ಕಬ್ಬು ಎಲ್ಲ ಬೆಳೀತಾ ಇದ್ದೋ. ಈಗ ಲೇಬರ್ ಪ್ರಾಬ್ಲಮ್ ಆದ್ರಿಂದ ನಮಗೆ ತೊಂದರೆ ಆಯ್ತಾರಿಂದ ತೆಂಗು ಸಸಿ ಹಾಕಿ ಮುಂದಿನ ಫ್ಯೂಚರ್ಗೆ ನಾವು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಈಗ 35 ಗಿಡಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಎಲ್ಲ ಗುಂಡಿ ವ್ಯವಸ್ಥೆ ಮಾಡಿ ಇವತ್ತು ನಾಟಿ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಸಸಿ ನೆಡ್ತಾ ಇದ್ದೀವಿ. ಈಗ ಗುಂಡಿ ತೋಡ್ತಾ ಇದ್ದಾರೆ. ನೋಡೋಣ, ಎಲ್ಲ ನಾನು ಶೂಟ್ ಮಾಡಿ ತೋರಿಸ್ತೀನಿ ಯಾವ ಥರ ಹಿಂಗಿದೆ ಏನು ಅಂತ. ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಬೇರೆ ಎಲ್ಲ ಮಾಡಿದ್ದೀರಾ? ಬೇರೆ ಎಲ್ಲ ಮಾಡಿದ್ದೀವಿ. ಒಂದು ಭತ್ತ ಮತ್ತು ರಾಗಿ, ಕಬ್ಬು ಎಲ್ಲ ಬೆಳೆದಿದ್ದೀವಿ. ಈ ತೆಂಗಿನ ಸಸಿ ಫಸ್ಟ್. ಈಗ ತೆಂಗಿನ ಸಸಿ ಈಗ ನಾವು ಕುಣಿಸ್ಬಿಟ್ಟು ತೆಂಗಿನ ಸಸಿ ನೆಡೋಣ ಅಂದ್ಬಿಟ್ಟು ಚೇಂಜ್ ಮಾಡಿದ್ದೀವಿ. ಒಂದು 35 ಸಸಿ ನೆಡ್ಬೋದು. ಸಸಿ 25 ಅಡಿ 30 ಅಡಿಗೆ ನಾವು ಅಂತರ ಇಟ್ಟು ಸಸಿ ನಾಟಿ ಮಾಡ್ತಾಯಿದ್ದೀವಿ. ಆಯಿತು. ಎಷ್ಟು ಶುರು ಮಾಡಿ ಒಂದು ತಿಂಗಳ ಮೇಲೆ ಆಯ್ತಲ್ಲ? ತಿಂಗಳ ಮೇಲೆ ಆಯಿತು. ಎಲ್ಲ ಲೆವೆಲ್ ಭೂಮಿ ಏರುಪೇರಿತ್ತು. ನಾವೆಲ್ಲ ಟ್ಯಾಕ್ಟ್ರಿ ಮುಖಾಂತರ ನಾವೆಲ್ಲ ಲೆವೆಲ್ ಮಾಡಿಸಿ ಎಲ್ಲ ಜನಗಳ ಲೇಬರ್ಸ್ ಸಹಕಾರದಿಂದ ನಾವು ಒಂದು ಈ ಮಟ್ಟಕ್ಕೆ ತಂದಿದ್ದೀವಿ. ಹೌದು. ಮುಂದೆ ನೋಡೋಣ ಯಾವ ರೀತಿ ಬೆಳೆಸ್ಬರ್ತದೆ ಅಂತ ಬಗ್ಗೆ ನಾವು ಮುಂದಿನ ಮಕ್ಕಳ ಫ್ಯೂಚರ್ ಬಗ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನನಗೆ ಅಂತಾನೆ ಮಾಡ್ತಾ ಇರೋದು ಇವರು. ಆ್ಯಕ್ಚುಲಿ 1 ತಿಂಗಳಿಂದ ಇವರೇ ಬಂದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇರೋದು. ಸಸಿ ಬೊಮ್ಮನಾಯ್ಕನಹಳ್ಳಿಯಿಂದ ತಂದಿದ್ದೀವಿ. ಒಳ್ಳೆ ಸಸಿ ತಂದಿದ್ದೀವಿ. ನೋಡೋಣ, ಅದು 5 ವರ್ಷ ಆದಮೇಲೆ ಯಾವ ಥರ ಇರುತ್ತೆ ಬಗ್ಗೆ ನಾವು ನೋಡಬೇಕು. ಸೊ ಇವತ್ತು ಶುರು ಮಾಡಿದ್ದೀವಿ 2024ರಲ್ಲಿ. ನೋಡೋಣ. ಸೊ ಓಕೆ, ಸರಿ, ಮಾತಾಡ. ಶ್ರಮಜೀವಿಗಳು ಕಣಪ್ಪ, ಎಲ್ಲ ಕೆಲಸ ಮಾಡ್ತಾ ಇದಾರೆ. ಇದು ಒಂದು 5 ವರ್ಷಕ್ಕೆ ಅಡಿಕೆ ಹಾಕ್ಬಿಟ್ರು ಕ್ಲೋಸ್. ಒಳಗೆ ಕಾಪಿ ತೇಗ ಹಾಕ್ಸ್ಬಿಡ ನೋಡು. ತೇಗ ಮಾತ್ರ ಹಾಕ್ಸ್ಬೇಡಿ, ಅವ್ರು ಹಾಕ್ಸ್ಬೇಡಿ. ಹೌದಾ? ಇದು ಇನ್ನೊಂದು ಸಿಲ್ವರ್ಗೆ ಮರನೇ ಬೇಡಿ. ನನ್ನ ಪ್ರಕಾರ ಸುಮ್ ಜಸ್ಟ್ ಹಂಗೆ ತೋಟ ಒಳ್ಳೆ ಒಳಗೆಲ್ಲ ಇದಾಕ್ಬೋದು. ಸಿಲ್ವರ್ಗೆ ನೀವು ಅಡಿಕೆ ಹಾಕಿದ್ಮೇಲೂ ತಿರ್ಗಿ ಅದ್ರ ಮಧ್ಯೆ ನೀವು ಕಾಫಿನೋ ಏನ್ ಬೇಕಾದ್ರೆ ಹಾಕ್ಬೋದು. ಸಪೋಟ ಹಾಕ್ತಾರೆ. ಅದೆಲ್ಲ 8 ಗ್ಯಾಪ್ ಹೋಗ್ತದಲ್ಲ ಇದಕ್ಕೂ ಅಡಿಕೆಗೂ, ಅದ್ರ ಮಧ್ಯೆ ಇನ್ನೊಂದು ಹಾಕ್ಬೋದು. ಫಸ್ಟ್ ಇವು 5 ವರ್ಷ ಆಗ್ಲಿ. ಇವು 5-6 ವರ್ಷಕ್ಕೆ ಫಲನೇ ಸ್ಟಾರ್ಟ್ ಆಯ್ತವೆ. ನೀವು ಒಳ್ಳೆ ವ್ಯವಸಾಯ ಮಾಡಿದ್ರೆ. ಮೇಯ್ನ್ ನೀರ್ ಕಾಣ 15 ಕೊಂದ್ಸಲ ನೀರು. ಏನು ವಾರ ಅವ್ರು ಹೋಗ್ಬೇಕಾಗಿಲ್ಲ ಇದಕ್ಕೆ. 15 ಸಾಕು. ತೆಂಗು ಸಸಿಗಳಿಗೆಲ್ಲ ಸುಮ್ಮನೆ ಯಾರು ಹೇಳೋದು ತಪ್ಪು, ದಿನ ಒಯ್ಯೋದು.
ಜಾಸ್ತಿ ಅಲ್ಲಿ ನೋಡ್ತಾನ ಅಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ತಿರ್ಸೋಣ ಸ್ವಲ್ಪ ಹಿಂಗೆ ತಿರ್ಸೋಣ ಹಾಂ